ಸ್ನೇಹಿತರೆ, ಇದು ನಮ್ಮ ಪ್ರವಾಸದ 3ನೇ ದಿನ. ನಾವಿವಾಗ ಶ್ರೀನಗರದಲ್ಲಿದ್ದೀವಿ. ಟೆಂಪ್ರೇಚರ್ ಸುಮಾರು -4 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಗಂಟೆ ಸುಮಾರು 9:30 ಆಗಿದೆ ಬೆಳಗ್ಗೆ. ನೀವಿವಾಗ ನೋಡ್ತಾ ಇರೋದು ಝಾಲೆಮ್ ರಿವರ್. ಇದು ಝಾಲೆಮ್ ರಿವರ್ ಯಾವ ಥರ ಅಂತಂದರೆ ನಮ್ಮದು ಕರ್ನಾಟಕದಲ್ಲಿ ಕಾವೇರಿ ಹೆಂಗಿರುತ್ತೆ ಹಂಗೆ ಇಲ್ಲಿನ ಜನಕ್ಕೆ ಒಂದು ಒಳ್ಳೆ ಜೀವನ ಇದೆ ಅಂತ ಹೇಳ್ಬೋದು. ಬಟ್ ಇದನ್ನೆಲ್ಲ ಕಲುಷಿತ ಆಗ್ಬಿಟ್ಟೈತೆ, ಮೇಂಟೈನ್ ಮಾಡಿಲ್ಲ. ಈ ಝೇಲಂ ನದಿ ಏನಿದೆ, ಇದು ಹುಟ್ಟೋದು ಕಾಶ್ಮೀರದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಇರ್ತಕ್ಕಂಥ ಮಂಜುಗಡ್ಡೆ ಕರಗಿ ಏನು ನೀರಾಗಿ ಹರಿಯುತ್ತೆ. ಅದಕ್ಕೆ ನಾವು ಗ್ಲೇಷಿಯರ್ ಅಂತ ಕರಿತೀವಿ. ಆ ಗ್ಲೇಷಿಯರ್ ಇಂದ ಉತ್ಪತ್ತಿ ಆಗಿರ್ತಕ್ಕಂಥ ಈ ಝೇಲಂ ನದಿ ಹರಿಕೊಂಡು ಕಾಶ್ಮೀರದ ಉತ್ತರ ಭಾಗದಿಂದ ಕಾಶ್ಮೀರದ ದಕ್ಷಿಣಕ್ಕೆ ಹರಿತಕ್ಕಂಥ ಒಂದು ಬಹಳ ಪ್ರಮುಖವಾದ ನದಿ ಇದು ಎಲ್ಲ ಜನರಿಗೆ ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬಹಳ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಅದು ಕೃಷಿಯಲ್ಲಾಗಿರ್ಬೋದು, ಪ್ರವಾಸೋದ್ಯಮದಲ್ಲಾಗಿರ್ಬೋದು, ಅವರ ದಿನನಿತ್ಯದ ಉಪಯೋಗಕ್ಕೆ ನೀರಿಗಾಗಿ ಆಗಿರ್ಬೋದು. ಸೊ ಈ ಥರ ಎಲ್ಲ ವಿಧಗಳಿಂದ ಇದು ಬಹಳ ಪ್ರಮುಖವಾದ ನದಿ ಅನ್ಸ್ಕೊಂಡಿದೆ ಕಾಶ್ಮೀರದಲ್ಲಿ. ಆಮೇಲೆ ನಾವಿವಾಗ ಏನು ನಿಂತಿದೀವಲ್ಲ, ಈ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಬ್ರಿಡ್ಜ್ ಏನಿದೆ, ಕಟ್ಟಿಗೆ ಮತ್ತು ಲೋಹದಲ್ಲಿ ಮಾಡಿರ್ತಕ್ಕಂಥ ಬ್ರಿಡ್ಜ್, ಇದಕ್ಕೆ ಜೀರೋ ಬ್ರಿಡ್ಜ್ ಅಂತೇಳಿ ಕರೀತಾರೆ. ಇದು ಫೇಮಸ್ ಬ್ರಿಡ್ಜ್. ನಾವು ಇವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ, ಶ್ರೀನಗರದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಯಾವುದು ಆ ದೇವಸ್ಥಾನ ಅಂತ ಹೇಳಿದ್ರೆ, ಶ್ರೀ ಆದಿಶಂಕರಾಚಾರ್ಯರು ಇಲ್ಲಿ ಒಂದು ಲಿಂಗು ಸ್ಥಾಪನೆ ಮಾಡ್ತಾರೆ. ಆ ಲಿಂಗು ಸ್ಥಾಪನೆ ಮಾಡಿ ಇಲ್ಲಿ ಒಂದು ಧ್ಯಾನ ಕೇಂದ್ರವನ್ನು ಹುಟ್ಟಾಕ್ತಾರೆ. ಆ ಧ್ಯಾನ ಕೇಂದ್ರ ಇವತ್ತು ಒಂದು ಪ್ರಸಿದ್ಧಿ ಹಿಂದೂ ಸ್ಥಳವಾಗಿ ಉಳ್ಕೊಂಡಿದೆ ಇವಾಗ ಶ್ರೀನಗರದಲ್ಲಿ. ಸೊ ಅದನ್ನ ನೋಡಕ್ ಹೋಗ್ತಾ ಇದ್ವಿ. ಸೊ ನೀವಿವಾಗ ನೋಡ್ತಾ ಇರೋದು ದಲ್ ಲೇಕ್. ನಾವು ನಿನ್ನೆ ಏನು ಬಂದಿದ್ವಲ್ಲ, ದಲ್ ಲೇಕ್ ಶಿಖರ ರೈಡ್ ಮಾಡಿದ್ದು ಅದೇ ಏರಿಯಾ. ಇವಾಗ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಇದ್ದೀರಾ ಅದನ್ನ, ಸಾಲ ಹಿಡಿದು. ಆಮೇಲೆ ಇವಾಗ ಏನು ಗೇಟ್ಗಳು ಕಾಣ್ತಾ ಇದೆಯಲ್ಲ ನಿಮಗೆ, ಆ ಗೇಟ್ಗಳಿಗೆ ಡಿಫ್ರೆಂಟ್ ಗೇಟ್ಗಳಿರುತ್ತೆ. ಅದಕ್ಕೆ ಘಾಟ್ಸ್ ಅಂತ ಕರೀತಾರೆ. ಸೊ ಅದೆಲ್ಲ ನಿಮಗೆ ಎಂಟ್ರನ್ಸ್. ಅಲ್ಲಿಂದ ಅಲ್ಲಿ ಕೆಲವೊಂದು ಶಿಖರ ರೈಡ್ ಓನರ್ಸ್ ಗ್ರೂಪ್ ಮಾಡಿಕೊಂಡು ಅಲ್ಲಿ ತಮ್ಮ ಒಂದು ಘಾಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಘಾಟಿಂದ ನಿಮಗೆ ಶಿಖರ ರೈಡ್ಗೆ ಬಿಡ್ತಾರೆ. ಸುಮಾರು ಒಂದು 20-30 ಘಾಟ್ಗಳಿದೆ ಇಲ್ಲಿ ಆ ಥರದ್ದು. ಆಮೇಲೆ ನೀವೇನಾದರೂ ಶಿಖರ ರೈಡ್ಗೆ ಹೋದ್ರೆ ಘಾಟ್ ನಂಬರ್ 13 ಆನ್ವರ್ಡ್ಸ್ ನೀವು ತಗೊಳ್ಳಿ. ಯಾಕೆ ಅಂತಂದ್ರೆ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ದಾಲ್ ಲೇಕ್ ನೋಡ್ಬೋದು ನೀವು. ಜಾಸ್ತಿ ಓಪನ್ ಆಗಿರ್ತಕ್ಕಂಥ ದಾಲ್ ಲೇಕ್ ಸಿಗುತ್ತೆ ನಿಮಗೆ ಶಿಖರ ರೈಡ್ಗೆ. ಸೊ ಅಲ್ಲಿ ವ್ಯೂನು ಚೆನ್ನಾಗಿರುತ್ತೆ ನಿಮಗೆ. ಇವಾಗ ಎಲ್ಲ ಮೋಡ ಮುಚ್ಕೊಂಡಿದ್ರಿಂದ ಏನೂ ಕಾಣ್ತಾ ಇಲ್ಲ, ಬಟ್ ಇಲ್ಲಿಂದ ನಿಮಗೆ ಹಿಮಾಲಯ ಪರ್ವತ ಶ್ರೇಣಿ ಅತಿ ಪ್ರಖರವಾಗಿ ಕಾಣ್ತಾ ಇರುತ್ತೆ. ಸ್ನೇಹಿತರೆ, ನೀವು ಶ್ರೀನಗರದಿಂದ ಈ ಆದಿಶಂಕರಾಚಾರ್ಯ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರೆ, ನಾವು ಉಳ್ಕೊಂಡಿರ್ತಕ್ಕಂಥ ಸ್ಥಳ ರಾಜ್ಬಾಗ್ ಏನಿದೆ, ಅಲ್ಲಿಂದ ಸುಮಾರು 8-9 ಕಿಲೋಮೀಟರ್ ಆಗುತ್ತೆ. ಇದು ಎಲ್ಲ ಘಾಟ್ ಪ್ರದೇಶ. ಇದು ಗುಡ್ಡದ ತುದಿಯಲ್ಲಿರ್ತಕ್ಕಂಥ ಟೆಂಪಲ್ ಇದು. ಸೊ ಇಲ್ಲಿಂದ ನೀವು ಯಾವುದಾದ್ರೂ ವೆಹಿಕಲ್ ಮಾಡಿಕೊಂಡು, ಆಟೋಗಳು ಇಲ್ಲ ಯಾವುದಾದ್ರೂ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಆಟೋ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಆಟೋ ಮಾಡ್ಕೊಂಡು ನೀವು ಬೇಸ್ ಲೆವೆಲ್ಲಿಗೆ ಹೋಗ್ಬೋದು. ಎಲ್ಲಿ ಮಿಲಿಟ್ರಿ ಕ್ಯಾಂಪ್ ಇರುತ್ತೆ ಅಲ್ಲಿ ಆಟೋಗಳು ನಿಲ್ತವೆ. ಅದರಿಂದ ಮುಂದಕ್ಕೆ ಆಟೋಗಳನ್ನ ಬಿಡಲ್ಲ. ಅಲ್ಲಿಂದ ಚೂರು ನಡ್ಕೊಂಡು ಹೋಗಿ ಮತ್ತೆ ಒಂದು 250 ಸ್ಟೆಪ್ಸ್ ಏರ್ಬೇಕಾಗುತ್ತೆ ಈ ಟೆಂಪಲ್ಗೆ ಹೋಗಬೇಕು ಅಂತಂದರೆ. ಆ ಏರೋ ಸ್ಥಳದಲ್ಲಿ ನಿಮಗೆ ಕೆಳಗಡೆ ಸುತ್ತಲೂ ಎಲ್ಲ ನೋಡಿದ್ರೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ದೃಶ್ಯ.
ನಾವು ಆಟೋ ಇಳ್ಕೊಂಡು ವಾಕ್ ಮಾಡ್ತಾ ಇದ್ವಿ. ಎಲ್ಲ ಜನನ ನಿಂತು ಏನೋ ನೋಡ್ತಾ ಇದ್ರು. ಅದು ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಮುಂದೆ ಹೋಗ್ತಾ ಇದೀವಿ. ಇವಾಗ ಇದು ಮಿಲಿಟ್ರಿ ಬೇಸ್ ಕ್ಯಾಂಪ್. ಇಲ್ಲಿ ಯಾವುದೇ ಪ್ರದೇಶದಲ್ಲಾದ್ರೂ ಹೆವಿ ಮಿಲಿಟ್ರಿ ಗಾರ್ಡೆಡ್ ಪ್ರದೇಶಗಳು ಇವೆಲ್ಲ. ಆಮೇಲೆ ಮೇನ್ ಏನು ಅಂತ ಅಂದ್ರೆ ಹಿಂದೂ ಪ್ರದೇಶಗಳು ಏನಿರ್ತವೆ ಅದಕ್ಕೆ ಜಾಸ್ತಿ ಮಿಲಿಟ್ರಿನ ಅಟ್ಯಾಚ್ ಮಾಡಿರ್ತಾರೆ. ಯಾಕೆ ಅಂತ ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ. ಅತಿ ಸೂಕ್ಷ್ಮವಾದ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ಸೊ ಅದಕ್ಕೆ ಪ್ರತಿಯೊಂದೂ ಇಲ್ಲಿ ಮಿಲಿಟ್ರಿ ಚೆಕ್ ಇಲ್ಲದೆ ಏನೂ ನಡೆಯಲ್ಲ. CRPF ಯೋಧರು ಎಲ್ಲ ಕಡೆನೂ ಕಾಯ್ತಾ ಇರ್ತಾರೆ. ಈ ಶಂಕರಾಚಾರ್ಯ ದೇವಸ್ಥಾನ ಏನಿದೆ ಇದಕ್ಕೆ ಜ್ಯೇಷ್ಠೇಶ್ವರ ದೇವಸ್ಥಾನ ಅಂತಾನೂ ಕರೀತಾರೆ. ಈ ಜ್ಯೇಷ್ಠೇಶ್ವರ ದೇವಸ್ಥಾನ ಅಥವಾ ಶಂಕರಾಚಾರ್ಯ ದೇವಸ್ಥಾನ ಏನಿದೆ ಇದು ಶಿವನಿಗೆ ಸಮರ್ಪಿತನಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ನೆಲದಿಂದ ಸುಮಾರು 1000 ಅಡಿ ಎತ್ತರದಲ್ಲಿದೆ. ಶ್ರೀನಗರದಲ್ಲಿರ್ತಕ್ಕಂಥದ್ದು. ಸೊ ಇದನ್ನ ಸುಮಾರು 6ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 8ನೇ ಶತಮಾನದ ಹೊತ್ತಿಗೆ ಆದಿಶಂಕರಾಚಾರ್ಯರು ದಕ್ಷಿಣದಿಂದ ಏನು ರಿಚುವಲ್ ಯಾತ್ರೆ ಮಾಡ್ತಾರೆ. ಸೊ ಅವರು ಇಲ್ಲಿಗೆ ಬಂದು ಇದನ್ನ ಪುನರುಜ್ಜೀವನಗೊಳಿಸ್ತಾರೆ. ಇಲ್ಲಿ ಒಂದು ಸ್ಪಿರಿಚುವಲ್ ಸೆಂಟರ್ ಮಾಡ್ತಾರೆ. ಇದು ಎನರ್ಜೈಸ್ಡ್ ಒಂದು ಎಂಟಿಟಿ ಮಾಡ್ತಾರೆ ಇದನ್ನ ಅಂತ ಹೇಳೋದು. ಈ ಬೆಟ್ಟದ ಮೊದಲ ಐತಿಹಾಸಿಕ ಉಲ್ಲೇಖ ಕಲ್ಹಣ ಅವರಿಂದ ಬಂದಿದೆ. ಕಲ್ಹಣ ಯಾರು ಅಂತ ಹೇಳಿದ್ರೆ ಭಾರತದ ಅಥವಾ ಕಾಶ್ಮೀರದ ಪ್ರಸಿದ್ಧವಾದ ಬರಹಗಾರ. ಸೊ ಅವರು ಇದನ್ನ ಉಲ್ಲೇಖ ಮಾಡ್ತಾರೆ. ಅವ್ರ ಪ್ರಕಾರ ಏನಂತಂದ್ರೆ ಈ ಪರ್ವತನ ಗೋಪಾದ್ರಿ ಅಥವಾ ಗೋಪಾ ಬೆಟ್ಟ ಅಂತ ಹೇಳ್ತಾ ಇದ್ರು. ಇದನ್ನ ರಾಜ ಗೋಪಾದಿತ್ಯ ಈ ಭೂಮಿಯನ್ನ ಆರ್ಯ ದೇಶದಿಂದ ಬಂದ ಬ್ರಾಹ್ಮಣರಿಗೆ ಅದನ್ನ ಬಳುವಳಿಯಾಗಿ ಕೊಟ್ಟಿರ್ತಾನೆ. ಅದನ್ನ ಕಲ್ಹಣ ತನ್ನ ಬರಹಗಳಲ್ಲಿ ಉಲ್ಲೇಖ ಮಾಡಿರ್ತಾನೆ ಅಂತ ಹೇಳ್ಬೋದು. ಸೊ ಈಗಲೂ ಇಲ್ಲಿನ ಪ್ರದೇಶಕ್ಕೆ ಗುಪ್ಕರ್ ಅಂತ ಹೇಳಿ ಕರೆಯಲಾಗುತ್ತೆ. ಇದೇ ಗೋಪಾದಿತ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಜ್ಯೇಷ್ಠೇಶ್ವರ ದೇವಸ್ಥಾನ ಅಂತ ಹೇಳಿ ಶಿವನ ದೇವಸ್ಥಾನ, ಶಿವನಿಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಈ ದೇವಸ್ಥಾನ ಮೊದಲ ಬಾರಿಗೆ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿ ಹೇಳಲಾಗುತ್ತೆ. ಸೊ ಹಾಗೆ ಕಾಶ್ಮೀರದ ಬ್ರಾಹ್ಮಣರಿಗೆ ಸಿಕ್ಕಂತ ಈ ಶಿವನ ದೇವಸ್ಥಾನಕ್ಕೆ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ವತಃ ಈ ಪ್ಲೇಸ್ಗೆ ಭೇಟಿ ನೀಡಿ ಇಲ್ಲಿ ಇದನ್ನ ಸ್ಪಿರಿಚುವಲ್ ಸೆಂಟರ್ ಮಾಡಿದ್ಮೇಲೆ ಇಲ್ಲಿನ ಕಾಶ್ಮೀರಿ ಹಿಂದೂಗಳು ಅವರ ಅನುಯಾಯಿಗಳಾಗ್ತಾರೆ. ಸೊ ಅಂದಿನಿಂದ ಇದನ್ನ ಶಂಕರಾಚಾರ್ಯ ಬೆಟ್ಟ ಅಂತಾನು ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿ ಅಂತಕ್ಕಂಥ ಒಂದು ಕಾವ್ಯವನ್ನ ಇಲ್ಲಿಯೇ ರಚಿಸಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ. ಸೌಂದರ್ಯ ಲಹರಿ ಮೊಟ್ಟ ಮೊದಲನೇ ಒಂದು ಅತಿ ದೊಡ್ಡ ಮಹಾಕಾವ್ಯ. ಎಲ್ಲಿ ಶಿವ ಮತ್ತು ಶಕ್ತಿನ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಮಹಾಕಾವ್ಯ ಅಂತೇಳಿ ಹೇಳ್ಬೋದು ಇದಕ್ಕೆ. ಸ್ನೇಹಿತರೆ, ಕಾಶ್ಮೀರ ಎಷ್ಟು ಸುಂದರವಾಗಿದೆಯೋ ಇತ್ತೀಚಿಗಿನವರೆಗೂ ಅಷ್ಟೇ ಭಯಾನಕವಾಗಿರ್ತಕ್ಕಂಥ ಒಂದು ನಗರ ಆಗಿತ್ತು. ಯಾವಾಗಲೂ ಯಾವುದೋ ಒಂದು ಬಾಂಬ್ ಬ್ಲಾಸ್ಟು ಇಲ್ಲ ಯಾವುದೋ ಒಂದು ತೊಂದರೆಗಳು, ಯಾವುದೋ ಒಂದು ಟೆರರಿಸ್ಟ್ ಅಟ್ಯಾಕ್ಗಳು ಬರೀ ಈ ಥರಕ್ಕೆ ಸುದ್ದಿಯಾಗಿ ಇರ್ತಿದ್ದ ಕಾಲ ಒಂದಿತ್ತು ಕಾಶ್ಮೀರದ್ದು, ಶ್ರೀನಗರದ್ದು. ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಗೌರ್ಮೆಂಟ್ ಬಂದ ಮೇಲೆ ಇಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಜನ ಜೀವನದಲ್ಲಿ ಸುಧಾರಣೆ ಆಗಿದೆ, ಜನರ ಮನಸ್ಥಿತಿಗಳಲ್ಲಿ ಸುಧಾರಣೆ ಆಗಿದೆ. ಗೌರ್ಮೆಂಟ್ ಸ್ಕೀಮ್ಸ್ಗಳು ಜಾಸ್ತಿ ಬಂದಿದ್ದಾವೆ. ಆಮೇಲೆ ಮಕ್ಕಳ ಓದುಕೆಗೆ ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗಳು ಬಂದಿದ್ದಾವೆ. ಸೊ ಹೀಗಾಗಿ ಕಾಶ್ಮೀರ ಇವಾಗ ಬಹಳ
ಪಾಸಿಟಿವ್ ವೇಯಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಹಿಂದೂಗಳು ಉಳಿಲಿಕ್ಕೆ ಬಹಳ ಕಷ್ಟವಾದ ದಿನಗಳು ಕೆಲವೊಂದು ಇದ್ವು. ಆ ಥರದ ದಿನಗಳೂ ಇಲ್ಲಿ ನಡೆದಿದ್ದಾವೆ. ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಆ ಥರದ್ದೆಲ್ಲ. ಬಟ್ ಇವಾಗ ಏನು ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಹಿಂದೂಗಳು ಸ್ವತಂತ್ರವಾಗಿ ಬದುಕುವ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಏನೋ ಒಂದು ವೈಬ್ರೇಷನ್ ನನಗೆ ಮಾತ್ರ ಫೀಲ್ ಆಯಿತು ಡೆಫಿನೆಟ್ ಆಗಿ. ಸೊ ನಿಮಗೆ ಧ್ಯಾನದಲ್ಲಿ ಸ್ವಲ್ಪ ಒಲವು ಇದ್ದರೆ ನಿಮಗೆ ಡೆಫಿನೆಟ್ ಆಗಿ ಒಂದು ಎನರ್ಜಿ ಇಲ್ಲಿ ಫೀಲ್ ಆಗುತ್ತೆ. ಆ ಥರದ್ದು ಎನರ್ಜಿ ನನಗೆ ಬಹಳ ಫೀಲ್ ಆಯ್ತು ಇಲ್ಲಿ. ಯಾಕೆಂತಂದರೆ ಇದು ಎನರ್ಜೈಸ್ಡ್ ಬೈ ಒನ್ ಆಫ್ ದ ಗ್ರೇಟೆಸ್ಟ್ ಸೇಜ್ ದಟ್ ವಿ ಹ್ಯಾವ್ ಎವರ್ ವಿಟ್ನೆಸ್ಡ್. ಅಂದರೆ ನಾವು ಕಂಡಂಥ ಅತಿ ದೊಡ್ಡ ದಾರ್ಶನಿಕರಲ್ಲಿ ಅತಿ ದೊಡ್ಡ ಋಷಿಗಳಲ್ಲಿ ಒಬ್ಬರಾದ ಆದಿಶಂಕರಾಚಾರ್ಯರು ಇದನ್ನು ಖುದ್ದು ತಾವೇ ಎನರ್ಜೈಸ್ ಮಾಡಿದ ಪ್ರದೇಶ ಇದು. ಈ ಥರ ಪ್ರದೇಶಗಳು, ಈ ಥರ ಪ್ಲೇಸಸ್ಗಳು ನಮಗೆ ನಿಜವಾಗ್ಲೂ ಒಂದು ವಿಭಿನ್ನವಾದ ಅನುಭವವನ್ನು ಕೊಡ್ತವೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಧ್ಯಾನ ಕೇಂದ್ರ ಇದೆ. ಶಿವಲಿಂಗು ನೀವು ದರ್ಶನ ಮಾಡಿಕೊಂಡು ಹಿಂದ್ಗಡೆಯಿಂದ ಕೆಳಗಡೆ ಬಂದ್ರಿ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಒಂದು ಧ್ಯಾನ ಕೇಂದ್ರ ಇದೆ. ಬಹಳ ದೊಡ್ಡದಲ್ಲ, ಚಿಕ್ಕ ಕೇಂದ್ರ. ಒಂದು 4-5 ಜನ ಒಟ್ಟಿಗೆ ಕುಂತ್ರೆ ತುಂಬುವಂಥ ಒಂದು ಪ್ರದೇಶ. ಬಟ್ ಏನು ಅಂತಂದ್ರೆ ಇಲ್ಲಿ ಶಂಕರಾಚಾರ್ಯರು ಕೂತ್ಕೊಂಡು ತಪಸ್ ಮಾಡಿದ ಒಂದು ಸ್ಥಳ ಅಂತ ಹೇಳಿ ಇದನ್ನ ಹೇಳ್ತಾರೆ. ಗೆಳೆಯರೆ, ನಮ್ಮ ದೇವಸ್ಥಾನದ ಒಂದು ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ಸಾಯಂಕಾಲ ಆಗೋಗಿದೆ. ಇವಾಗ ನೀವು ನೋಡ್ತಾ ಇರೋ ದೃಶ್ಯ ಈ ಕಾಶ್ಮೀರದ ಶ್ರೀನಗರದಲ್ಲಿರ್ತಕ್ಕಂಥ ರೋಡ್ಗಳಲ್ಲಿ ಸೈಡ್ಗೆ ಇಲ್ಲಿರ್ತಕ್ಕಂಥ ಕಲಾಕೃತಿಗಳನ್ನ ಈ ಜನಗಳು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು ನೀವು. ಕಾಶ್ಮೀರ ಆರ್ಟ್ ಮತ್ತೆ ಇಲ್ಲಿರ್ತಕ್ಕಂಥ ನೇಯುವಿಕೆ, ಇಲ್ಲಿರ್ತಕ್ಕಂಥ ಕೆಲವೊಂದು ಕರಕುಶಲ ಕಲೆಗಳಿಗೆ ಬಹಳ ಫೇಮಸ್ ಆಗಿದೆ. ಆಮೇಲೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೋಡ್ನಲ್ಲಿ ಆ ಕಡೆ ಈ ಕಡೆ ಹಾಕಿರ್ತಕ್ಕಂಥ ಈ LED ಬಲ್ಬ್ಗಳು, ತಿರಂಗ ಸೂಚನೆ ಮಾಡ್ತಿರ್ತಕ್ಕಂಥ ಈ LED ಬಲ್ಬ್ಗಳು ಏನಿದೆ, ಇದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಯಾಕೆ ಅಂತಂದರೆ ಈ ಜನರಲ್ಲಿ ರಾಷ್ಟ್ರೀಯತೆ ಭಾವ ಬೆಳೀತಾ ಇದೆ ಅನ್ನೋದನ್ನು ಕಂಡು ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು ಇಲ್ಲಿ. ನಾವು ಬೆಳಗ್ಗೆ ಎಲ್ಲಿಂದ ಹೊರಟಿದ್ವಿ ಅಲ್ಲಿಗೆ ವಾಪಸ್ ಬಂದಿದ್ದೀವಿ. ಈಗ ಅದೇ ಝೀರೋ ಬ್ರಿಡ್ಜ್ ನೀವು ನೋಡ್ತಾ ಇರೋದು. ಇವಾಗ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇವತ್ತಿಗೆ ಶ್ರೀನಗರದ ನಮ್ಮ ಪ್ರವಾಸ ಮುಗಿಯಿತು. ಸೊ ನಾಳೆ ಶ್ರೀನಗರದಿಂದ ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ನಮಸ್ಕಾರ.